ಕೆಲ ದಿನಗಳ ಹಿಂದೆ ನಂಜನಗೂಡು ತಾಲೂಕಿನ ಕಂದೇಗಾಲ ಗ್ರಾಮದ ರತ್ನಮ್ಮ ಮತ್ತು ಶ್ರೀಕಂಠಯ್ಯ ಎಂಬ ದಂಪತಿ ಗ್ರಾಮದಲ್ಲಿ ನಮಗೆ ಸಾಮಾಜಿಕ ಬಹಿಷ್ಕಾರ ಹಾಕಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಬೆಂಗಳೂರಿನ ರಾಜ್ಯ ಮಾನವ ಹಕ್ಕು ಆಯೋಗದ ಕಚೇರಿಗೆ ತೆರಳಿ ದೂರು ಸಲ್ಲಿಸಿದ್ರ. ಕಂದೇಗಾಲ ಗ್ರಾಮಸ್ಥರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕಿರುಕುಳ ನೀಡುವ ಜೊತೆಗೆ ದುಬಾರಿ ದಂಡ ವಿಧಿಸಲು ಮುಂದಾಗಿದ್ದಾರೆ ಎಂದು ದೂರು ಪ್ರತಿಯಲ್ಲಿ ಗಂಭೀರವಾಗಿ ಆರೋಪಿಸಿದ್ರ. ಈ ಘಟನೆಯನ್ನ ಗಂಭೀರವಾಗಿ ತೆಗೆದುಕೊಂಡು ಕೂಲಂಕುಷವಾಗಿ ಪರಿಶೀಲಿಸಲು ರಾಜ್ಯ ಮಾನವ ಹಕ್ಕು ಆಯೋಗದ ಅಧ್ಯಕ್ಷ ಶ್ಯಾಮ್ ಭಟ್ ಹಾಗೂ ಆಯೋಗದ ಸದಸ್ಯರು ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು, ಡಿವೈಎಸ್ಪಿ ರಘು, ಇಒ ಜೆರಾಲ್ಡ್ ರಾಜೇಶ್ ಹಾಗೂ ಪೊಲೀಸ್ ಅಧಿಕಾರಿಗಳ ಜೊತೆ ಕಂದೇಗಾಲ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮಸ್ಥರು ಮತ್ತು ದೂರುದಾರರ ನಡುವೆ ನಡೆದಿರುವ ಪ್ರಕರಣದ ಸ್ಪಷ್ಟ ಮಾಹಿತಿ ಕೇಳಿ ತಿಳಿದುಕೊಂಡ್ರ. ಕಂದೇಗಾಲ ಗ್ರಾಮ ಪಂಚಾಯಿತಿ ಸದಸ್ಯ ಕೃಷ್ಣಮೂರ್ತಿ ಹಾಗೂ ಗ್ರಾಮದ ಯಜಮಾನ ದಿವಾಕರ್ ಎಂಬುವರನ್ನ ಸಭೆಯಲ್ಲಿ ಘಟನೆಯ ಬಗ್ಗೆ ಅಧ್ಯಕ್ಷರು ಕೇಳಿದ್ರ. ಕಂದೇಗಾಲ ಗ್ರಾಮದ ಇತಿಹಾಸದಲ್ಲಿ ಬಹಿಷ್ಕಾರ ಎಂಬ ಸಾಮಾಜಿಕ ಪಿಡುಗು ಸೃಷ್ಟಿಯಾಗಿಲ್ಲ. ಅತಿ ಹೆಚ್ಚು ವಿದ್ಯಾವಂತರು ಮತ್ತು ಬುದ್ಧಿಜೀವಿಗಳು ವಾಸಿಸುವ ತಾಣವಾಗಿದೆ. ಯಾವುದೇ ವರ್ಗದಲ್ಲಿಯೂ ಬಹಿಷ್ಕಾರದ ವಿಚಾರ ಬಂದಿಲ್ಲ. ವೈಯಕ್ತಿಕ ವಿಚಾರಗಳನ್ನ ತೆಗೆದುಕೊಂಡು ರತ್ನಮ್ಮ ಮತ್ತು ಶ್ರೀಕಂಠಯ್ಯ ಎಂಬುವರು 1994-95ನೇ ಸಾಲಿನಲ್ಲಿ ಅಂಗನವಾಡಿ ಕೇಂದ್ರದ ವಿಚಾರವಾಗಿ ಸಣ್ಣ ಗಲಾಟೆ ನಡೆದು ಈಗ ಆ ಪ್ರಕರಣವೇ ನ್ಯಾಯಾಲಯದಿಂದ ವಜಾಗೊಂಡಿದೆ. ಕಂದೇಗಾಲ ಗ್ರಾಮದಲ್ಲಿ ಅಶಾಂತಿ ಸೃಷ್ಟಿಸಲು ಇಲ್ಲ ಸಲ್ಲದ ಆರೋಪಗಳನ್ನ ಹೇಳಿ ಕಚೇರಿಯಿಂದ ಕಚೇರಿಗಳಿಗೆ ತೆರಳಿ ಇಂತಹ ಅಂತೆ ಕಂತೆ ಪ್ರಕರಣಗಳಿಗೆ ದಾರಿ ಮಾಡಿಕೊಟ್ಟಿದ್ದಾರೆ ಎಂದು ವಿವರಿಸಿದ್ರ. ಇವರಿಗೂ ಗ್ರಾಮದಲ್ಲಿ ಯಾವುದೇ ಬಹಿಷ್ಕಾರದ ವಿಚಾರಗಳು ನಡೆದಿಲ್ಲ ಎಂದು ಸ್ಪಷ್ಟನೆ ನೀಡಿದ್ರ. ಇನ್ನು ಗ್ರಾಮದಲ್ಲಿ ಸಾಕಷ್ಟು ವರ್ಷಗಳಿಂದ ಕಿರುಕುಳ ನೀಡುತ್ತಿದ್ದಾರೆ ಎಂದು ದೂರುದಾರರು ಸಮರ್ಥನೆ ಮಾಡಿಕೊಳ್ಳುತ್ತಿದ್ರ. ಗ್ರಾಮಸ್ಥರು ಮತ್ತು ದೂರುದಾರರ ಮಾಹಿತಿ ಆಲಿಸಿದ ರಾಜ್ಯ ಮಾನವ ಹಕ್ಕು ಆಯೋಗದ ಅಧ್ಯಕ್ಷ ಶ್ಯಾಮ್ ಭಟ್ ಹಾಗೂ ಸದಸ್ಯರು ನಂಜನಗೂಡಿನ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ಮತ್ತು ಸಂಬಂಧಪಟ್ಟ ಹುಲ್ಲಹಳ್ಳಿಯ ಪೊಲೀಸ್ ಠಾಣೆ ಪೊಲೀಸರ ಬಳಿ ಮಾಹಿತಿ ತಿಳಿದುಕೊಂಡು ಮುಂದಿನ ಕ್ರಮಕ್ಕೆ ಮುಂದಾಗುತ್ತೇನೆ ಎಂದು ಹೇಳಿ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಭವ್ಯ ಬಳಿ ಅಂಗನವಾಡಿ ಕೇಂದ್ರಗಳ ವಿಚಾರಗಳ ಬಗ್ಗೆ ಕೆಲ ಮಾಹಿತಿಯನ್ನ ಪಡೆದ್ರ. ಬಹಿಷ್ಕಾರ ಯಾರು ಆಗಿಲ್ಲ. 300 ಕುಟುಂಬಗಳಿದೆ ನಮ್ಮ ಕಂದಾಯದಲ್ಲಿ. 4 ಜನಾಂಗ ಇದೆ. ಎಲ್ಲ 4 ಜನಾಂಗದವರು ಕೇಳಿಸ್ಕೊಂಡಿರ್ತಾರೆ. ಇವ್ರು 94 ಅಲ್ಲಿ ಇತ್ತಲ್ಲ ಸರ್, ಗಲಾಟೆ ಆಯ್ತಲ್ಲ, ಅದು ಕ್ಲೋಸ್ ಆಗಿರ್ಬೋದು. ಆಯ್ತು ಅಷ್ಟೇ. ಆಗ್ಬಿಟ್ರೆ ಅವರಿಗೆ ಯಾರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಬಹಿಷ್ಕಾರ ಯಾರು ಹಾಕಿದ್ದಾರೆ? ಯಾವ ರೀತಿ ಹಾಕಿದ್ದಾರೆ ಹೇಳೋಣ. ಮದುವೆಗಳು ತಗೊಳ್ಳೋದು, ಮದುವೆಗಳಿಗೆಲ್ಲ ನಮ್ಮ ಕೆಲಸ ತಪ್ಪು ತಗೊಳ್ಳೋದು ಮಾಡಿದ್ದಾರೆ. ಜಮೀನದಲ್ಲಿ ಏನಾದ್ರು ನಮ್ಮ ಕಡೆಗೆ ಕೆಲಸ ಬಂದ ಅವಕ್ಕೆಲ್ಲ ತಪ್ಪು ತಗೊಳ್ಳೋದು. ಆಮೇಲೆ ಮದುವೆಗಳು ತಪ್ಪು ತಗೊಳ್ಳೋದು, ತಪ್ಪು ತಗೊಳ್ಳೋದು ದಂಡ ಜಮೀನಿಗೆ ಕೆಲಸ ಹೋದವರು ಆಯ್ತಮ್ಮ. ದಂಡ ಕೊಟ್ಟವ್ರು ಯಾರಿದಾರ? ಯಾವ್ದಾವ ಮಾತನ್ನು ನಾನೇ ಸಾಕಿದ್ದಾರೆ, ಬಹಿಷ್ಕಾರ ಹಾಕಿದ್ದಾರೆ, ಮನೆಗೆಲ್ಲ ಮುಟ್ಟಿದ್ದಾರೆ, ಜಗಳ ಆಗುತ್ತೆ. ಅವೆಲ್ಲ ದುಡ್ಡು ನಾವು ಎಷ್ಟನೇ ಇದರಲ್ಲಿ ಆಗಿ ಇದು ಅವೆಲ್ಲ ನಮ್ಗೆ ಜಗಳ ಆಯ್ತಲ್ಲ. ಬಹಿಷ್ಕಾರ ಹಾಕಿ ಮನೆಗಳನ್ನು ಮಾಡಿದ್ರು. ಯಾರು ಬಹಿಷ್ಕಾರ ಹಾಕಿರೋರು? ಯಾರು ನಮ್ಮೂರ್ನವ್ರು ಯಾವ ಇವ್ರು ವೈಯಕ್ತಿಕವಾಗಿ ಗಲಾಟೆ ಮಾಡ್ಕೊಂಡ್ರೆ ಅಷ್ಟೇ. ಪ್ರತಿ ವರ್ಷ ಹೊಸ ಇನ್ಸ್ಪೆಕ್ಟರ್ ಯಾರು ಮಾಡ್ತಾರೋ ಹೋಗಿ ಕಂಪ್ಲೇಂಟ್. ಆಯ್ತಮ್ಮ, 94ರಲ್ಲಿ ಆ ರೀತಿ ಆದ್ರಿಂದ ಈ ಬಹಿಷ್ಕಾರ ಆಗಿತ್ತು, ನೀವು ವರ್ಗಾವಣೆ ಆಗಿತ್ತು, ಸರಿ ಆಯ್ತಲ್ಲ. ಈಗ ಪುನಃ ದೂರು ಕೊಟ್ಟಿದ್ರಲ್ಲ, ಈಗ ಇವಾಗ ಹಾಕಿದಾರಂದ್ರೆ ಅವ್ರು 94ರಿಂದ ಹೇಳಿ ಗ್ರಾಮದಿಂದ ನಿಮಗೆ ಇವಾಗ ಬಹಿಷ್ಕಾರ ಹಾಕಿದಾರ ಹೇಗೆ? ಈಗ ಯಾವ ಗ್ರಾಮದಿಂದ? ಈ ಗ್ರಾಮದಿಂದ ಈಗ ನೀವು 2024 ಫೆಬ್ರವರಿಯಲ್ಲಿ ಕೊಟ್ಟಿದ್ದೀರಿ ಕಂಪ್ಲೇಂಟ್. ಈಗಲೂ ನಿಮಗೆ ಇಲ್ಲಿ ಊರಲ್ಲಿ ಬಹಿಷ್ಕಾರ ಹಾಕಿದ್ದಾರಾ? ನೀವು ಎಲ್ಲಿರೋದು ಈಗ? ಎಲ್ಲಿ? ಬಹಿಷ್ಕಾರ ಏನಾಗಿದೆ? ಆಳು ಕಾರು ಅವರು ಇವರು ನಾವು ಮನೆ ಮಾಡ್ಬೇಕಾದ್ರೆ ಆಳುಗಳು ತಪ್ಪು ತಗೊಳ್ಳೋದು ಇವೆಲ್ಲ ಪ್ರಾಬ್ಲಮ್ ಇರೋದ್ರಿಂದ ನಾವು ಮಾನ್ಯ ನಾರಾಯಣ ಸ್ವಾಮಿ ಅವ್ರಿಗೆ ಮೈಸೂರು ಬಂದಿದ್ದಾರೆ. ಈಗಲೂ ನಿಮ್ಮ ಒಟ್ಟಿಗೆ ಅವರು ಬದುಕಿಕೊಂಡು ಹೋಗ್ಬೋದು. ಜಾತ್ರೆಗೂ ನೀವು ಕರಿತೀರಿ, ನೀರಿಗೂ ಏನೂ ತೊಂದರೆ ಇಲ್ಲ, ಹಾಲಿನ ಡೈರಿಗೂ
ಇಷ್ಟೆಲ್ಲ ಹೇಳ್ತಾರಮ್ಮ, ನಿಮ್ಗೆ ಇವ್ರು ಸುಳ್ಳು ಹೇಳ್ತಾರಂತಿರೋ. ವಿಡಿಯೋ ನೋಡಿ, ಎಲ್ಲ ಸುಳ್ಳು. ಈಗಿನ ಇವರು ಸಿಡಿಪಿಒ ಕೂಡ ಹೇಳ್ತಾರಲ್ಲ, ವಿಡಿಯೋ ಅವ್ರು ಇವಾಗ ಬಂದಿದ್ದವ್ರು ಅಲ್ಲ, ಅವರು ಹೇಳ್ತಾ ಇದ್ದಾರೆ ಈಗ ವಿಡಿಯೋ ಹೇಳ್ತಾರೆ, ಅವ್ರು ಹಿಂದಿದ್ದವರು ಕವಿತಾ ಅವರು ಅವ್ರು ಇವ್ರು ಏನು ಅನ್ಕೊಂಡು ನಂತರ ಕಂದೆಗಾಲ ಗ್ರಾಮದಿಂದ ನಂಜನಗೂಡು ನಗರದ ಪ್ರವಾಸಿ ಮಂದಿರದ ಸಭೆಗೆ ಕಾಲ್ಕಿತ್ರ. ಪ್ರವಾಸಿ ಮಂದಿರದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ನಡೆಸಿ ತಾಲೂಕಿನ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವುದೇ ಕಾರಣಕ್ಕೂ ದಂಡ ವಿಧಿಸುವ ಮತ್ತು ಬಹಿಷ್ಕಾರ ಹಾಕುವ ಪ್ರಕರಣಗಳು ನಡೆಯಬಾರದು. ಕೂಡಲೇ ಅಧಿಕಾರಿಗಳು ಅಂತಹ ವಿಚಾರವನ್ನ ಕೇಳಿದ ಸಮಯದಲ್ಲಿ ಆಯಾ ಪ್ರದೇಶಕ್ಕೆ ಭೇಟಿ ನೀಡಿ ಕೂಲಂಕುಷವಾದ ವರದಿ ತಯಾರಿಸಿ ಸಲ್ಲಿಸಬೇಕು ಮತ್ತು ಕ್ರಮಕ್ಕೆ ಮುಂದಾಗಬೇಕು ಎಂದು ಅಧಿಕಾರಿಗಳಿಗೆ ರಾಜ್ಯ ಮಾನವ ಹಕ್ಕು ಆಯೋಗದ ಅಧ್ಯಕ್ಷರು ತಿಳಿಸಿದ್ರು. ಅಲ್ಲ, ಗ್ರಾಮ ನಾವು ಇನ್ನೂ ಏನು ತೀರ್ಮಾನ ತಗೊಳ್ಳಿಲ್ಲ ಅಲ್ಲಿ. ಅಲ್ಲ, ಗ್ರಾಮಕ್ಕೆ ಸಂದೇಶ ಕೊಟ್ಟದ್ದು ಯಾವುದೇ ಸಾಮಾಜಿಕ ಬಹಿಷ್ಕಾರದ ಪದ್ಧತಿ ಗ್ರಾಮದಲ್ಲಿ ಇರಬಾರ್ದು. ಅಂಥದ್ದು ಇದ್ದರೆ ಅದನ್ನು ಸೀರಿಯಸ್ ಆಗಿ ಸರ್ಕಾರ ಕ್ರಮ ತಗೊಳ್ಬೇಕಾಗ್ತದೆ. ಅದಕ್ಕೆ ಅಂಥ ಪಿಡುಗು ಇರಲೇಬಾರದು. ಅಂಥದ್ದು ಬಾರದ ಹಾಗೆ ಅಧಿಕಾರಿಗಳು ನಿಗಾ ವಹಿಸಬೇಕು. ಸೂಕ್ತ ನಿರ್ದೇಶನ ನೀಡಿದ್ದೇವೆ ಅವರಿಗೆ. ಈ ಕಂದೆಗಾಲ ಗ್ರಾಮಕ್ಕೂ ಪರ್ಟಿಕ್ಯುಲರ್ ಆಗಿ ತಹಶೀಲ್ದಾರಿಗೆ, CDPO ಮತ್ತು ಪೊಲೀಸ್ DYSP ಅವರಿಗೆ ಅವರ ವ್ಯಾಪ್ತಿಯಲ್ಲಿ ಇಂಥ ಘಟನೆಗಳು ಮರುಕಳಿಸಬಾರದು ಮತ್ತು ಯಾವುದಾದ್ರು ಇದ್ದರೆ ತಕ್ಷಣ ಕ್ರಮ ವಹಿಸಬೇಕು ಅಂತ ಹೇಳಿದ್ದೇವೆ. ನಂತರ ಕಂದೆಗಾಲ ಗ್ರಾಮಕ್ಕೆ ಭೇಟಿ ನೀಡಿ ಪ್ರವಾಸಿ ಮಂದಿರದಲ್ಲಿ ಸಭೆ ಮುಗಿಸಿದ ಬಳಿಕ ನಂಜುಂಡೇಶ್ವರನ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ದರ್ಶನ ಮಾಡುವ ಮೂಲಕ ನಂಜುಂಡೇಶ್ವರನ ಬಳಿ ತೆರಳಿ ಪ್ರಾರ್ಥನೆ ಸಲ್ಲಿಸಿ ಪುನೀತರಾದರು. ನಂಜನಗೂಡಿನ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು, ಇಒ ಜರಾಲ್ಡ್ ರಾಜೇಶ್, DYSP ರಘು, CDPO ಭವ್ಯಶ್ರೀ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಭೀಮರಾವ್ ವಡ್ಡರ್, ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಈಶ್ವರ್, ಹುಲ್ಲಹಳ್ಳಿ PSI ಚೇತನ್ ಕುಮಾರ್ ಇನ್ನೂ ಹಲವರು ಇದೇ ಸಂದರ್ಭದಲ್ಲಿ ಹಾಜರಿದ್ದರು. ಕುಮಾರ್, CTV ನ್ಯೂಸ್, ನಂಜನಗೂಡು.